ಸರಿನಾ, ಬೇರೆ ಗಾಡಿ ಬರುವುದಿಲ್ಲ, ತೋರಿಸೋದೊಂದು ಮಾಡೋದೊಂದಿಲ್ಲ, ಸರಿನಾ. ಅದೇ ಥರ ನೆಕ್ಸ್ಟ್ ಬಂದು ನೀರು ಬಂದ ಮೇಲೆ ಎಲ್ಲರೂ ಮರೆತುಬಿಡ್ತಾರೆ, ಎಲ್ಲ ಕಸ್ಟಮರ್ಗಳು ಹಂಗೇನೆ. ನೀರು ಬಂದಿದ್ರೆ ಸರ್ ನೀವು ಹೇಳಿರೋ ಪಾಯಿಂಟ್ನಲ್ಲಿ ಬೋರ್ ಮಾಡಿದ್ದೀವಿ, ನೀರು ಬಂದಿದೆ ಅಂತ ಹೇಳೋಕ್ಕೆ ಏನು ನಿಮಗೆ ಕಷ್ಟ ಹೇಳಿ, ದಯವಿಟ್ಟು ಹೇಳಿ, ಸರಿನಾ. ನೀರು ಬಂದಿಲ್ಲ ಅಂತ ಹೇಳ್ಬೋದು. ನೀರು ಬಂದಿರುತ್ತೆ, ವೀಡಿಯೋಗಳು ಕಳಿಸೋದಿಲ್ಲ. ಆಮೇಲೆ ಒಂದು ಕಸ್ಟಮರ್ ರಿವ್ಯೂ ಕಳಿಸ್ಬೇಕು, ಅದನ್ನು ಕಳಿಸೋದಿಲ್ಲ, ಸರಿನಾ. ನನ್ನ ಡೆವಲಪ್ಮೆಂಟು ಯೂಟ್ಯೂಬ್ ವೀಡಿಯೋ ನೋಡಿಬಿಟ್ಟೆ ಜನಗಳು ಬರ್ತಾರೆ. ನೀವು ಈ ಥರ ಅವಾಯ್ಡ್ ಮಾಡಿಬಿಟ್ರೆ ನನ್ನ ಕತೆ ಹೆಂಗಾಗತ್ತೆ ಹೇಳಿ, ನೀವೇ ಹೇಳಿ. ಈಗ ಈ ಪಾರ್ಟಿ ಬಂದು ಏನು ಮಾಡಿದ್ದಾರೆ, ಫಸ್ಟು ಒಂದು ಜಾಗನ ಹೋಗ್ಬಿಟ್ಟು ಪ್ಯಾಂಟ್ ಚೆಕ್ ಮಾಡಿದ್ದಾರೆ. ಅವರು ಡ್ರಿಲ್ ಮಾಡಿದರು. ಡ್ರಿಲ್ ಮಾಡಿದ್ಮೇಲೆ ಬೋರ್ ಒಂದು 80 ಫೀಟ್ನಲ್ಲಿ ಬೋರ್ ಕ್ಲೋಸ್ ಆಗಿಬಿಟ್ಟಿದೆ. ಈ ಏರಿಯಾ ಅಷ್ಟೇ ಸರ್, ಡ್ರಿಲ್ ಮಾಡೋಕ್ಕೆ ಆಗಲ್ಲ, ಬೋರ್ಗಳು ಅಷ್ಟೇ ಅಂತ ಹೇಳಿಬಿಟ್ಟು ಒಪ್ಪಿದ್ದಾರೆ. ಆಮೇಲೆ ಅವರ ಗೂಗಲ್ನಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿದ್ದಾರೆ. ಆಮೇಲೆ ಅದು ಯೂಟ್ಯೂಬ್ ಬಂತು. ಯೂಟ್ಯೂಬ್ನಲ್ಲಿ ಇಂಥವರೊಬ್ಬರು ಇದ್ದಾರೆ, ಅವರು ಒಳ್ಳೆ ಪ್ರಾಬ್ಲಮ್ಗಳ ಸಾಲ್ವ್ ಮಾಡಿ ಪಾಯಿಂಟ್ ಕೊಡ್ತಾರೆ ಅಂತ ಬಂದಿರುತ್ತೆ. ಅದು ನೋಡಿಬಿಟ್ಟು ನನಗೊಂದು ಚಾನ್ಸ್ ಕೊಟ್ಟರು. ಸರ್ ದಯವಿಟ್ಟು ನನಗೊಂದು ಒಳ್ಳೆ ಪಾಯಿಂಟ್ ಕೊಡಿ, ಇನ್ನೊಂದು ಪಾಯಿಂಟು ಅಂತ ಹೇಳಿದ್ರು. ಸರಿ ಸರ್ ಅಂತ ಹೇಳಿದ್ರು. ಅವ್ರನ್ನೂ ಬಂದು ನಾನು ಬೇರೆ ಕಡೆ ಡ್ರಿಲ್ ಮಾಡಿಕೊಡ್ತೀನಿ ಫಸ್ಟೇ ಹೇಳಿಬಿಟ್ರು. ನನಗೇನು ಅಬ್ಜೆಕ್ಷನ್ ಇಲ್ಲ, ಡ್ರಿಲ್ ಮಾಡ್ಕೊಳ್ಳಿ. ಬಟ್ ನಾನು ಅವ್ರಿಗೆ ಹೇಳಿದ್ದೀವಿ ಏನಂತ, ಸ್ಟಾರ್ಟಿಂಗಿಂದ ಎಂಡು ಮಾತ್ರ ಎವ್ರಿ 2 ಮಿನಿಟ್ಸು ನನಗೊಂದು ವೀಡಿಯೋ ಕಳಿಸ್ಬೇಕಂತ. ಕಳಿಸಿಲ್ಲ. ಆಮೇಲೆ ನಾನು ಜವಾಬ್ದಾರಿ ಇಲ್ಲ, ನೀರಿಗೆ ಸ್ಟಾಪ್ ಮಾಡಿಬಿಟ್ರೆ ನಾನು ಜವಾಬ್ದಾರಿ ಇಲ್ಲ. ನಾನು ಪ್ರೊಸೀಜರ್ ಪ್ರಕಾರ ಫಾಲೋ ಮಾಡಿದರೆ ಫಾಲೋ ಮಾಡಲಿ, ಇಲ್ಲ ಅಂತ ಬಿಟ್ಬಿಡಲಿ, ಸರಿನಾ. ನಾನು ಕೇಳೋದು ಏನು, ಹಣ ಕೊಡ್ತೀರಾ ಇಲ್ಲ ಅಂತ ಇಲ್ಲ, ನನಗೆ ವೀಡಿಯೋ ಕಳಿಸ್ಬೇಕು, ನನಗೆ ಸಮಾಧಾನ ಆಗಬೇಕು. ಈಗ ದೇವಸ್ಥಾನ ಹೋಗಿದ್ರೆ ಅರ್ಚರಿಗೆ ಸಮಾಧಾನ ಮಾಡಿದರೆ ಮಾತ್ರ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಗೊತ್ತಾಯ್ತಾ. ಡೈರೆಕ್ಟ್ ಹೋಗ್ಬಿಟ್ಟು ಹೇಳೋಕ್ಕಾಗತ್ತಾ, ಆಗಲ್ಲ. ಆ ಥರ ಅವರು ವೀಡಿಯೋ ಕಳಿಸ್ಬೇಕು. ಇವ್ರು ವೀಡಿಯೋ ಕಳಿಸಿಲ್ಲ. ಆಮೇಲೆ ಬ್ರಹ್ಮದೇವರ ಹತ್ರ ಹೋಗ್ಬಿಟ್ಟು ಒಂದು ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಬರಬೇಕು. ಅದು ಏನು ಇಮಿಡಿಯೇಟಾಗಿ ಹೋಗಬೇಕು. ನಿಮಗೆ ಎಷ್ಟು ಕಷ್ಟನಲ್ಲಿ ನಾನು ಪಾಯಿಂಟ್ ಕೊಟ್ಟಿದ್ದೀವಿ, ಅದು ನಿಮಗೆ ಸಮಾಧಾನ ಥರ ನಿಮಗೆ ಬೋರ್ ಸಕ್ಸಸ್ ಆಗಿದೆ, ಸರಿನಾ. ಅದಕ್ಕೆ ಏನು ಮಾಡಬೇಕು, ನನಗೆ 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕೊಡಿ ಕೇಳ್ತಾ ಇಲ್ಲ, ಸರಿನಾ. ದೇವ್ರ ಹತ್ರ ಹೋಗ್ಬಿಟ್ಟು ಥ್ಯಾಂಕ್ಸ್, ಇದೇ ದೇವ್ರ ಹತ್ರ ಹೋಗ್ಬಿಟ್ಟು ಥ್ಯಾಂಕ್ಸ್ ಹೇಳ್ಬಿಟ್ಟು ಪೂಜೆ ಮಾಡ್ಕೊಂಡು ಬನ್ನಿ. ನೀ ಏನು ಹಣ ಕೊಡೋದು ಬೇಡ. ಇದೇ ನನ್ನ ಆಫೀಸು, ಹಳೆ ಆಫೀಸು. ಈಗ ನಮ್ಮ ಆಫೀಸು ಚೇಂಜ್ ಆಗಿದೆ. ಕಮ್ನಳ್ಳಿಂದ ರಾಮಸಾಂಪಾಳ್ಯಗೆ ನಾವು ಚೇಂಜ್ ಮಾಡಿದ್ದೀವಿ.